ಒಂದು ಭಾಷಣ ಬಿಜೆಪಿಯನ್ನು ಸೇರಿಸಿ ಬಿಜೆಪಿಯ 34 ಅಂಗಪಕ್ಷಗಳ ನಾಯಕರನ್ನ ಒಂದು ಆತಂಕಕ್ಕೆ ಈಡು ಮಾಡಿದೆ ಅನ್ನುವಂಥದ್ದು ಚರ್ಚೆ. ಇತ್ತೀಚೆಗೆ ದೆಹಲಿಯಲ್ಲಿ ಮಾಡಿದಂತಹ ಓರ್ವ ನಾಯಕನ ಭಾಷಣವನ್ನ ವಿಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ NDA ಮೈತ್ರಿಕೂಟದ ಪಕ್ಷಗಳು ಅತ್ಯಂತ ಸೂಕ್ಷ್ಮವಾಗಿ ನೋಡಿದ್ದಾವೆ. ಪ್ರಧಾನಿ ಮೋದಿಯವರ ಕೋರ್ ಟೀಮ್ಗೂ ಕೂಡ ಒಂದು ಆತಂಕ ಶುರುವಾಗಿದೆ. ಖುದ್ದು ಮೋದಿಯವರ ಕೋರ್ ಟೀಮ್ ಪ್ರಧಾನಿ ಮೋದಿ ಅವರಿಗೆ ಒಂದು ಸಲಹೆಯನ್ನ ನೀಡಿದೆ. ಅಷ್ಟೇ ಅಲ್ಲ, ಕೇಂದ್ರ ಗುಪ್ತಚರ ಇಲಾಖೆಯಿಂದ ಕೇವಲ 3 ದಿನಗಳಲ್ಲಿ ಒಂದು ವರದಿಯನ್ನು ತರಿಸಿಕೊಂಡು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಯಾವ ನಾಯಕ ದೆಹಲಿಯಲ್ಲಿ ಭಾಷಣ ಮಾಡಿದ್ರೋ ಅದೇ ನಾಯಕನ ಜಿಲ್ಲೆಗೆ ನೇರವಾಗಿ ಬರ್ತಾರೆ ಪ್ಲಾನ್ ಚೇಂಜ್ ಮಾಡಿಕೊಂಡು. ಯಾಕೆ? ಟೆಲಿಪ್ರಾಂಪ್ಟರ್ ನೋಡ್ಕೊಂಡು ಭಾಷಣ ಮಾಡಲ್ಲ? ಅಂಕಿ ಸಂಖ್ಯೆಗಳನ್ನ ಒಂದೂ ತಪ್ಪಿಲ್ಲದೆ ಗಂಟೆಗಟ್ಟಲೆ ಮಾತಾಡುವಂತಹ ಒಂದು ನಾಯಕನ ಭಾಷಣ ಅದು. ಕಂಚಿನ ಕಂಠದಲ್ಲಿ ಮಾತಾಡಿದಂತಹ ಆ ಭಾಷಣ ದೆಹಲಿಯ ಬಿಜೆಪಿಯನ್ನು ಕೂಡ ನಡುಗಿಸಿದೆ ಅನ್ನುವಂಥದ್ದು ಒಂದು ಚರ್ಚೆ. ಕಾಂಗ್ರೆಸ್ಗೆ ಬಹುದೊಡ್ಡ ಬಲವನ್ನು ತಂದುಕೊಟ್ಟಿದೆ ಆ ಒಂದು ಭಾಷಣ. ಬಿಜೆಪಿಯ ಹಿರಿಯ ನಾಯಕರೇ ಹುಷಾರಾಗಿರಿ, ಆ ರಾಜ್ಯಕ್ಕೆ ಹೋದ್ರೆ ಆ ನಾಯಕನ ನೋಡಿದ್ರೆ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ. ಅಲ್ಲಿ ಮೋದಿ ಅಲೆ ಇಲ್ಲ, ಅಲ್ಲಿ ಸುಲಭ ಅಲ್ಲ, ಸಲೀಸು ಮೊದಲೇ ಅಲ್ಲ ಅಂತ. ಯಾರ ಭಾಷಣ? ಫೆಬ್ರವರಿ 7 ಕರ್ನಾಟಕ ರಾಜ್ಯಕ್ಕೆ ನಿರಂತರವಾಗಿ ಕೇಂದ್ರ ಸರ್ಕಾರದಿಂದ ಆಗುತ್ತಿರುವ ನಿರಂತರ ದ್ರೋಹ ವಂಚನೆ ಖಂಡಿಸಿ ಜಂತರ್ ಮಂತರ್ನಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಮಾರು 1 ಗಂಟೆಗಳ ಕಾಲ ಭಾಷಣ ಮಾಡಿದ್ರು. ಯಾವ ಟೆಲಿಪ್ರಾಂಪ್ಟರ್ ನೋಡ್ಕೊಳ್ಳಿಲ್ಲ, ಹೀಗೆ 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 1 ಗಂಟೆ ಕಾಲ ಅಂಕಿ ಸಂಖ್ಯೆಗಳ ಸಮೇತ ಭಾಷಣ ಮಾಡಿದ್ರು. ಆ ಭಾಷಣ ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರು ಮಾಡಿದಂತಹ ಭಾಷಣ ಅದಾದ 3 ದಿನಗಳ ಕಾಲ RSS ಮತ್ತು ಬಿಜೆಪಿಯಲ್ಲಿ ಬಹುದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿತ್ತು. ಕಾರಣ 34 ಅಂಗಪಕ್ಷಗಳ ನಾಯಕರೇ ಹೇಳಿದ್ರು, ಮೋದಿ ಅವರೇ ಆ ಭಾಷಣವನ್ನ ನೋಡಿ ಏನಾಗಬಹುದು, ಒಂದು ರಾಜ್ಯದಿಂದ ಶುರುವಾಗುವಂತಹ ಸಮಸ್ಯೆ ಇಡೀ ದೇಶವ್ಯಾಪ್ತಿ ದೊಡ್ಡ ಸವಾಲಾಗಿ ಪರಿಣಮಿಸಬಾರದು ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ರು. ಫೆಬ್ರವರಿ 8, ಫೆಬ್ರವರಿ 9, ಫೆಬ್ರವರಿ 10 ಸತತ 3 ದಿನಗಳ ಕಾಲ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಜೊತೆಯಲ್ಲಿ ಚರ್ಚೆ ನಡೆಯುತ್ತೆ. ಮೋದಿ ಕೋರ್ ಟೀಮ್ ಮೋದಿ ಅವರಿಗೆ ಒಂದು ಸಲಹೆಯನ್ನ ನೀಡುತ್ತೆ. ಕರ್ನಾಟಕದಲ್ಲಿ ಸಿದ್ದು ಎದುರು ಮೋದಿ ಅಲೆ ಇದೆಯೋ ಇಲ್ವೋ ಅನ್ನುವಂತಹ ಸ್ಪಷ್ಟ ಮಾಹಿತಿ ಪಡೆಯಲಿಕ್ಕೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಒಂದು ವರದಿಯನ್ನ ತರಿಸ್ಕೋತಾರೆ. ಕರ್ನಾಟಕದಲ್ಲಿ ಮತ್ತೆ 20ರ ಗಡಿಯನ್ನ ಬಿಜೆಪಿ ಮುಟ್ಟೋಕಾಗೋದಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಆಶೆಗಣ್ಣಿನಿಂದ ನೋಡ್ತಿರುವಂತಹ ನೀವು ಬೇಗ ಜಾಗೃತರಾಗಿ ಅನ್ನುವಂತಹ ಒಂದು ಸಂದೇಶ ಕೂಡ ರವಾನೆ ಆಗತ್ತೆ. ಕೇಂದ್ರ ಗುಪ್ತಚರ ಇಲಾಖೆ ಇಂಥದ್ದೊಂದು ಸಂದೇಶವನ್ನ ನೀಡುತ್ತೆ. ಕಾರಣ ಏನು? ಒಂದು ಕಡೆ ಗ್ಯಾರಂಟಿಗಳಾದ್ರೆ ಮತ್ತೊಂದು ಕಡೆ ಶಕ್ತಿ ಎನ್ನುವಂತಹ ಯೋಜನೆ. ಹಿಂದುಳಿದ ಸಮುದಾಯಗಳಲ್ಲಿದ್ದಂತಹ ಹಿಂದುತ್ವವನ್ನು ಬಯಸ್ತಿದ್ದಂತಹ ಅಭಿಮಾನಿಗಳು ಯಾರಿದ್ರು, ಹೆಣ್ಣು ಮಕ್ಕಳು ಯಾರಿದ್ರು, ಅಂತವರು ಈ ಸಲ ಬಿಜೆಪಿಗೆ ಬದಲಾಗಿ ಕಾಂಗ್ರೆಸ್ ಕಡೆ ತಿರುಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಸೈಲೆಂಟ್ ಆಗಿ ಹಿಂದೂ ಪರ ಮತಗಳೇನಿದ್ವು ಅವು ಕಾಂಗ್ರೆಸ್ಗೆ ಶಿಫ್ಟ್ ಆಗ್ತವೆ. ಕಾರಣ ಶಕ್ತಿ ಯೋಜನೆ. ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಸಿದ್ದರಾಮಯ್ಯ ಅವರ ಹೆಸರಲ್ಲೂ ಕೂಡ ಅರ್ಚನೆ ಮಾಡಿಸ್ತಿದ್ದಾರೆ ಹೆಣ್ಮಕ್ಳು ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು. ಜೊತೆಲಿ ಪ್ರಾದೇಶಿಕತೆ ವರ್ಸಸ್ ರಾಷ್ಟ್ರೀಯತೆ ಅಂದಾಗ ದಕ್ಷಿಣದ ರಾಜ್ಯಗಳು ಯಾವತ್ತಿಗೂ ಕೂಡ ನೆಲದ ಅಸ್ಮಿತೆಗೆ ಮೊದಲ ಗೌರವ ಕೊಡ್ತಾರೆ. ಅದು ಕೂಡ ಮೋದಿ ಅವರಿಗೆ ಹಿನ್ನಡೆ ಆಗಬಹುದು ಅನ್ನೋದನ್ನ ಹೇಳಿತ್ತು ಕೇಂದ್ರ ಗುಪ್ತಚರ ಇಲಾಖೆ. ಇದರ ಜೊತೆಲಿ ಬರ ಪರಿಹಾರದ ಹಣ ನಮಗ್ ಬಂದಿಲ್ಲ ಅಂತ ಅಲ್ಲಿ ಡೆಲ್ಲಿಲಿ ಭಾಷಣ ಮಾಡಿದ್ರಲ್ಲ ಸಿದ್ದರಾಮಯ್ಯ ಅವರು, ಬರ ಪರಿಹಾರ ಸಮಿತಿಯ ಅಧ್ಯಕ್ಷರಾಗಿರೋರು ಯಾರು? ಕೇಂದ್ರ ಗೃಹ ಇಲಾಖೆಯ ಸಚಿವರು ಅಮಿತ್ ಶಾ ಅವರು. ಇದುವರೆಗೂ ಒಂದು ಸಭೆ ಕರೆದು ಎಷ್ಟು ಕೊಡ್ಬೇಕು, ಏನ್ ಕೊಡ್ಬೇಕು, ಏನಾಗಿದೆ, ಏನನ್ನೂ ಕೇಳಿಲ್ಲ. ಇವೆಲ್ಲವೂ ಕೂಡ ಬಹು ಮುಖ್ಯ ಆಗತ್ತೆ ನೋಡಿ. ಫೆಬ್ರವರಿ 8, 9, 10 3 ದಿನಗಳ ಕಾಲ ಈ ಚರ್ಚೆ ನಡೆಯುತ್ತೆ. 11ನೇ ತಾರೀಕು ಏಕಾಏಕಿ ಅಮಿತ್ ಶಾ ಅವರು ಮೈಸೂರಿಗೆ ಬರ್ತಾರೆ. ಆದ್ರೆ ಅವರ ಪ್ಲಾನ್ ಇದ್ದಿದ್ದು ತುಮಕೂರು ಲೋಕಸಭಾ
ವ್ಯಾಪ್ತಿಯಲ್ಲಿ ನಾಯಕರ ಮಧ್ಯೆ ಇರುವಂತಹ ಒಂದಷ್ಟು ಮನಸ್ತಾಪಗಳನ್ನ ಬಗೆಹರಿಸುವಂತದ್ದು ಅಮಿತ್ ಶಾ ಅವರ ಪ್ಲಾನ್ ಆಗಿತ್ತು. ಬದಲಾಗಿ ಡೆಲ್ಲಿಗೆ ಬಂದು ಸಿದ್ದರಾಮಯ್ಯ ಅವರು ಭಾಷಣ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಡೆಲ್ಲಿಯಿಂದ ಸೀದಾ ಸಿದ್ದರಾಮಯ್ಯ ಅವರ ಜಿಲ್ಲೆ ಮೈಸೂರಿಗೆ ಬಂದು ಇಳಿತಾರೆ ಅಮಿತ್ ಶಾ ಅವರು. ಅಲ್ಲೂ ಕೂಡ ಬಿಜೆಪಿಯ ನಾಯಕರ ಮಧ್ಯೆ ನಾ ಯಾವ ಸಾಲಲ್ಲಿ ನಿಂತ್ಕೋಬೇಕು ಅನ್ನೋದ್ರ ಬಗ್ಗೆ ಜಗಳ ಆಗತ್ತೆ ಪ್ರೀತಮ್ ಗೌಡ್ರಿಗೆ ಮತ್ತು ಪ್ರತಾಪ್ ಸಿಂಹ ಅವರಿಗೆ. ಇಲ್ಲಿಗೆ ಬಂದ ಮೇಲೆ ಸ್ಪಷ್ಟವಾಗಿ ಹೇಳಿದ್ದೇನ್ ಗೊತ್ತಾ, ಸಿದ್ದರಾಮಯ್ಯ ಅವರ ವಿಚಾರವಾಗಿ ಅಮಿತ್ ಶಾ ಅವರು ಸಿದ್ದರಾಮಯ್ಯ ಅವರ ವಿಚಾರವಾಗಿ ಅಥವಾ ಅವರ ಗ್ಯಾರಂಟಿಗಳ ವಿಚಾರವಾಗಿ ನೀವು ಮಾತಾಡಬೇಡಿ, ಬದಲಾಗಿ ಕಾಂಗ್ರೆಸ್ನ ಇತರ ನಾಯಕರ ತಪ್ಪುಗಳನ್ನ, ಪಕ್ಷ ಮತ್ತು ಸರ್ಕಾರ ಮಾಡುವ ತಪ್ಪುಗಳನ್ನ ಎತ್ತಿ ಹಿಡೀರಿ, ಕಾಂಗ್ರೆಸ್ನೊಳಗಿನ ಒಳಬಂಡಾಯಕ್ಕೆ ಬೆಂಕಿ ಹಚ್ಚಿ ಆಪರೇಷನ್ 20,000 ಕೋಟಿಗೆ ಸಜ್ಜಾಗಿ ಅನ್ನುವಂತಹ ಸಲಹೆಯನ್ನು ಕೊಟ್ಟರು. ರಾಜ್ಯದಲ್ಲಿ ಮೋದಿ ಅಲೆ ಈಗಲೂ ಇಲ್ಲ ಅನ್ನುವಂಥದ್ದು ಕೇಂದ್ರ ಗುಪ್ತಚರ ಇಲಾಖೆ ಕೊಟ್ಟಿರುವಂತಹ ಸೂಕ್ಷ್ಮ ಸಂದೇಶ. 34 ಅಂಗಪಕ್ಷಗಳು ಸಿದ್ದರಾಮಯ್ಯ ಅವ್ರ ಭಾಷಣ ನೋಡ್ರಿ, 1 ಗಂಟೆ ಕಾಲ ಅಂಕಿಅಂಶಗಳ ಸಮೇತ ತಪ್ಪಿಲ್ದೆ ನಿರರ್ಗಳವಾಗಿ ಟೆಲಿಪ್ರಾಂಪ್ಟರ್ ಇಲ್ಲದೆ ಭಾಷಣ ಮಾಡ್ತಾರೆ. ಹುಷಾರಾಗಿರಿ. ಕೇಂದ್ರ ಗುಪ್ತಚರ ಇಲಾಖೆ ಸ್ಪಷ್ಟವಾಗಿ ಹೇಳಿರುವಂತಹ ನಂಬರ್ ಏನ್ ಗೊತ್ತಾ, 28ರಲ್ಲಿ ಅರ್ಧಕ್ಕಿಂತ 1 ಸ್ಥಾನವನ್ನಾದ್ರೂ ಹೆಚ್ಚಿಗೆ ಕಾಂಗ್ರೆಸ್ ಗೆಲ್ಲುವಂತಹ ಸ್ಥಿತಿ ಈ ಕ್ಷಣಕ್ಕೆ ಇದೆ ಅನ್ನೋದನ್ನ ಹೇಳಿದೆ. 10ರ ಗಡಿ ಮುಟ್ತೀವಿ ಬಿಜೆಪಿ, ಬದಲಾಗಿ 15, 20 ದಾಟೋಕ್ ಸಾಧ್ಯವೇ ಇಲ್ಲ ಅನ್ನುವಂತಹ ಮುನ್ಸೂಚನೆಯನ್ನ ಕೊಟ್ಟಿದೆ. ಕಾರಣ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತರು ಜಾಗೃತರಾಗಿದ್ದಾರೆ. ಈ ಸಲ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ರಿಪೀಟ್ ಆದ್ರೂ ಅಚ್ಚರಿ ಇಲ್ಲ, ಹುಷಾರಾಗಿರಿ ಅನ್ನೋದನ್ನ ಹೇಳಿದೆ. ಸಿದ್ದರಾಮಯ್ಯ ಅವರ ಒಂದು ಭಾಷಣ ಕಾಂಗ್ರೆಸ್ಗೆ ಬಹುದೊಡ್ಡ ಬಲವನ್ನ ತಂದುಕೊಟ್ಟಿದೆ. ಮುಂದಿನ ದಿನಮಾನಗಳಲ್ಲಿ ಈ ಮುಖವನ್ನ ರಾಷ್ಟ್ರವ್ಯಾಪಿ ಬಳಸಬಹುದು ಅನ್ನುವಂತಹ ಒಂದು ಆಶೆಯಲ್ಲಿದೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರ ಆ ಭಾಷಣಕ್ಕೆ ಇನ್ನೆಂತ ತಾಕತ್ತು ಇದ್ದಿರಬಹುದು, ಅಥವಾ ಅವರ ಬುದ್ಧಿವಂತಿಕೆ, ಜ್ಞಾನ, ನೆನಪಿನ ಶಕ್ತಿ, ವಾಗ್ಝರಿ, ಮಾಸ್ ಲೀಡರ್ಶಿಪ್ ಕ್ವಾಲಿಟಿ ಮೋದಿ ಅವರ ಎದುರಲ್ಲಿ ಒಂದು ವೇಳೆ ಇದೇ RSS ಬಿಜೆಪಿಯಲ್ಲೇ ಸಿದ್ದರಾಮಯ್ಯ ಅವರಿದ್ದಿದ್ರೆ ಇಷ್ಟೊತ್ತಿಗೆ ಮೋದಿಯ ದುಪ್ಪಟ್ಟು ನಾಯಕರಾಗ್ತಿದ್ರ ಅನ್ನುವಂತಹ ಚರ್ಚೆಗಳನ್ನ ಬಿಜೆಪಿಯಲ್ಲೂ ಕೂಡ ಪದೇ ಪದೇ ಆಡ್ಕೋತಾರೆ, ಮಾತಾಡ್ತಾರೆ.